ಈ ಖಾತಾ ಅರ್ಜಿ ಯಾವತ್ತು ಕೊಡ್ತಾರೆ, ಯಾವ ಖಾತಾ ಟ್ರಾನ್ಸ್ಫರ್ಗೆ ಎಷ್ಟು, ರಿನ್ಯೂವಲ್ಗೆ ಎಷ್ಟು ದಿನ, ಮತ್ತೆ ಖಾತೆ ಅಪ್ಲೈ ಮಾಡಿದ್ಮೇಲೆ ಬೌಂಡಿಂಗ್ ಏನಿದೆ ಅದೆಲ್ಲ ನಮ್ಮ ಆಯುಕ್ತರು ಎಕ್ಸ್ಪ್ಲೇನ್ ಮಾಡ್ತಾರೆ. ನಾವು ಒಂದು ಹೊಸ ತೀರ್ಮಾನವನ್ನು ಏನ್ ಮಾಡಿದ್ದೀವಿ ಅಂದ್ರೆ, ನಮ್ಮ ಟಪಾಲ್ಗೆ ಯಾವತ್ತು ಕೊಡ್ತಾರೆ ಅವತ್ತು ನಮ್ಮ ಇನ್ನೊಬ್ಬರನ್ನ ಇಟ್ಟು ಅಥವಾ ನಮ್ಮ ಟಪಾಲ್ನವರು ಅಥವಾ ಅವ್ರ ಜೊತೆಗೆ ಒಬ್ಬರನ್ನ ಇಟ್ಟು ನಾವು ಇಂಥ ದಿನ ಖಾತೆ ಸಿಗ್ತದೆ, 10 ದಿನಾನೋ 15 ದಿನಾನೋ ಅಥವಾ ಟ್ರಾನ್ಸ್ಫರ್ ಆಗೋದಾದ್ರೆ ಎಷ್ಟು ದಿನ ಅಂತೇಳಿ ನಾವು ಅವತ್ತೇ ನಿಗದಿ ಮಾಡ್ತೀವಿ. ಅವತ್ತು ಬಂದು ಅಲ್ಲಿ ಕಲೆಕ್ಟ್ ಮಾಡ್ಕೋಬೇಕು. ಈ ಒಂದು ಪ್ರಯೋಗವನ್ನ ನಾವು ಮಾಡ್ಲಿಕ್ಕೆ ಹೊರಟಿದ್ದೀವಿ. ನಾಳೆಯಿಂದನೇ ಈ ಒಂದು ಪ್ರಯೋಗ ಪ್ರಾರಂಭ ಆಗ್ತದೆ. ನಾವು 6ನೇ ತಾರೀಕು ಒಂದು ಸಭೆಯನ್ನು ತಗೊಂಡು 6ನೇ ತಾರೀಕಿನಿಂದ ಈಚೆಗೆ ಇವತ್ತು 16ನೇ ತಾರೀಕು ಸುಮಾರು 3 ದಿನ 4 ದಿನ ರಜಾ ಬಂತು. 180 ಫೈಲ್ ಏನೋ ಪೆಂಡಿಂಗ್ ಇತ್ತು. ಕೆಲವು ಇನ್ನೂ ಸ್ವಲ್ಪ ಕ್ಲಾರಿಫಿಕೇಶನ್ ಬೇಕಂತೇಳಿ ಇವತ್ತು ಸುಮಾರು 158 6 ವರ್ಕಿಂಗ್ ಡೇಸ್ ನಲ್ಲಿ 150 ಖಾತೆಗಳನ್ನ ಇವತ್ತು ರೆಡಿಯಾಗಿ ನಿಂತಿದೆ. ಈಗ ರೆಡಿಯಾಗಿ ನಾವು ಇಶ್ಯೂ ಮಾಡಕ್ ಕೂಡ ನಾವು ಅಲ್ಲಿ ಅವ್ರನ್ನ ಯಾರು ಅರ್ಜಿದಾರರಿದ್ರು ಅವ್ರನ್ನ ಕರೆದಿದ್ದೇವೆ. ನಮ್ಮ ಉದ್ದೇಶ ನಾಗರಿಕರು ತಮ್ಮ ಆಸ್ತಿಗಳಿಗೆ ಈ ಖಾತೆಯನ್ನ ಕೇಳಿ ಅರ್ಜಿ ಕೊಟ್ಟಾಗ ಬಹಳಷ್ಟು ಜನ ಮಾರಾಟ ಮಾಡೋದಕ್ಕೆ ಅವಶ್ಯಕತೆ ಇರ್ತದೆ ಅಥವಾ ಲೋನ್ ಬೇಕು ಅಂತೇಳಿ ಅಲ್ಲಾಡ್ತಾರೆ. ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇದೆ ಅಥವಾ ಸರಿಯಾಗಿ ಒಂದು ಕಮ್ಯುನಿಕೇಶನ್ ಇಲ್ಲದೆ ಇರೋ ರೀತಿಯಲ್ಲಿ ಅನೇಕ ದಿನಗಳ ಕಾಲ ನಾವು ಕಾದಿದ್ದೀವಿ ಅಂತೇಳಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ಇತ್ತು. ನಾವು ಇವಾಗ ಆಡಳಿತದಲ್ಲಿ ಸುಧಾರಣೆ ತರಬೇಕು, ಜನರಿಗೆ ಅವರ ಹಕ್ಕುಗಳನ್ನ ಕೊಡತಕ್ಕದ್ದ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ಬೇಕಂತೇಳಿ ನಮ್ಮ ಇಡೀ ನಗರಸಭೆ, ನಮ್ಮ ಎಲ್ಲಾ ನಗರಸಭಾ ಸದಸ್ಯರು, ನಮ್ಮ ಆಯುಕ್ತರು ಮತ್ತೆ ನಮ್ಮ ಎಲ್ಲಾ ಸಿಬ್ಬಂದಿ ಎಲ್ಲ ಕೂಡ ಒಂದು ಸಂಕಲ್ಪವನ್ನು ಮಾಡಿದ್ದು ಹಂತ ಹಂತವಾಗಿ ಒಂದು ಪ್ರಗತಿಯನ್ನ ಮಾಡೋದಕ್ಕೆ ಹೊರಡ್ತಾ ಇದ್ದೀವಿ. ಈ ಖಾತಾ ಅರ್ಜಿ ಯಾವತ್ತು ಕೊಡ್ತಾರೆ, ಖಾತಾ ಟ್ರಾನ್ಸ್ಫರ್ಗೆ ಎಷ್ಟು, ರಿನ್ಯೂವಲ್ಗೆ ಎಷ್ಟು ದಿನ, ಮತ್ತೆ ಖಾತೆ ಅಪ್ಲೈ ಮಾಡಿದ್ಮೇಲೆ ನಾವು ಟೈಮ್ ಲೈನ್ ಬೌಂಡಿಂಗ್ ಏನಿದೆ ಅದೆಲ್ಲ ನಮ್ಮ ಆಯುಕ್ತರು ಎಕ್ಸ್ಪ್ಲೇನ್ ಮಾಡ್ತಾರೆ. ನಮ್ಮ ಟಪಾಲ್ಗೆ ಯಾವತ್ತು ಕೊಡ್ತಾರೆ ಅವತ್ತು ನಮ್ಮ ಇನ್ನೊಬ್ಬರನ್ನ ಇಟ್ಟು ಅಥವಾ ನಮ್ಮ ಟಪಾಲ್ನವರು ಅಥವಾ ಅವ್ರ ಜೊತೆಗೆ ಒಬ್ಬರನ್ನ ಇಟ್ಟು ನಾವು ಇಂಥ ದಿನ ಖಾತೆ ಸಿಗ್ತದೆ, 10 ದಿನಾನೋ 15 ದಿನಾನೋ ಟ್ರಾನ್ಸ್ಫರ್ ಆಗೋದಾದ್ರೆ ಎಷ್ಟು ದಿನ ಅಂತೇಳಿ ನಾವು ಅವತ್ತೇ ನಿಗದಿ ಮಾಡ್ತೀವಿ. ಅವತ್ತು ಬಂದು ಅಲ್ಲಿ ಕಲೆಕ್ಟ್ ಮಾಡ್ಕೋಬೇಕು. ಈ ಒಂದು ಪ್ರಯೋಗವನ್ನ ನಾವು ಮಾಡ್ಲಿಕ್ಕೆ ಹೊರಟಿದ್ದೀವಿ. ನಾಳೆಯಿಂದನೇ ಈ ಒಂದು ಪ್ರಯೋಗ ಪ್ರಾರಂಭ ಆಗ್ತದೆ. ಇದ್ರ ಮಧ್ಯೆ ನಾವು ಮನವಿ ಮಾಡೋದೇನಂದ್ರೆ, ನಾಗರಿಕರಿಗೆ ದಯಮಾಡಿ ಯಾರು ಕೂಡ ದಲ್ಲಾಳಿಗಳನ್ನ ಎಂಟರ್ಟೈನ್ ಮಾಡಬೇಡಿ. ನಾವು ದಲ್ಲಾಳಿಗಳಿಗೆ ಎಂಟರ್ಟೈನ್ ಮಾಡೋದಿಲ್ಲ.